ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ 6ನೇ ತರಗತಿಯ ಪಾಠ ಕವಿತೆ ಅಂದ್ರೆ ರೇಲ್ಕಾ ಖೇಲ್ ಅಂತಕ್ಕಂಥ ಒಂದು ಪದ್ಯವನ್ನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಮಕ್ಕಳೆಲ್ಲರೂ ಈ ಟೆಕ್ಸ್ಟ್ ಬುಕ್ ಅಂದ್ರೆ ಈ 20 ಪಾಠ ಅಂದ್ರೆ 20ನೇ ಪಾಠ ಪದ್ಯವನ್ನು ತೆಗೆದುಕೊಂಡು ಪುಸ್ತಕವನ್ನು ತೆಗೆದುಕೊಂಡು ನೀವೇನು ಮಾಡಬೇಕು, ನೋಡ್ತಾ ಇರಬೇಕು. ನಾನು ಹೇಳ್ತಾ ಇದ್ದೀನಿ. ಮೊದಲು ನಾನು ಏನು ಮಾಡ್ತೀನಿ, ಇಸ್ ಕವಿತಾ ಮೇ ಕವಿ ಕಾ ಪರಿಚಯ ದೇಖೆಂಗೆ. ಈ ಒಂದು ಪದ್ಯದಲ್ಲಿ ನಾವೇನು ಮಾಡಬೇಕು, ಎದ್ರ ಬಗ್ಗೆ ಇದೆಯಪ್ಪ ಅಂದ್ರೆ ರೇಲ್ ಕಾ ಖೇಲ್ ಅಂದ್ರೇನ ಯಹಾ ಪರ್ ಕುಚ್ ಬಚ್ಚೋಂ ಕೋ ರೇಲ್ ಬನಾಕರ್ ಖೇಲ್ತೆ ಹೈ. ನಾವು ಅಲ್ಲಿ ಮಕ್ಕಳು ಏನು ಮಾಡ್ತಾರೆ, ಆಟವನ್ನು ಆಡ್ತಾರೆ. ನಾವು ಏನು ಮಾಡ್ತೀವಿ, ಬಾಲ್ಯದಲ್ಲಿ ಆಟವನ್ನು ಹೇಗೆ ಆಡ್ತೀವಲ್ಲ ಹಾಗೇನೆ ಇಲ್ಲಿ ಏನು ಮಾಡ್ತಾರೆ ಮಕ್ಕಳು ಉಗಿಬಂಡಿ ಆಟವನ್ನು ಆಡ್ತಾ ಇದ್ದಾರೆ. ಇಲ್ಲಿ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಖೇಲೋಂಕೆ ದೋ ಪ್ರಕಾರ ಇಂಡೋರ್ ಗೇಮ್ ಔಟ್ಡೋರ್ ಗೇಮ್ ಅಂದ್ರೆ ಆಟದಲ್ಲಿ 2 ಪ್ರಕಾರ ಅದಾವು. ಇಂಡೋರ್ ಗೇಮ್ ಕ್ಯಾ ಆತ ಇಂಡೋರ್ ಗೇಮ್ನಲ್ಲಿ ಯಾವ್ಯಾವ ಬರ್ತಾವ ಅಂದ್ರೆ, ಇಂಡೋರ್ ಗೇಮ್ನಲ್ಲಿ ಚೆಸ್ ಬರ್ತಾ, ಕೇರಮ್ ಬರ್ತೈತಿ, ಆಮೇಲೆ ಹುಲಿಮನಿ, ಚಕ್ಕ, ಆಮೇಲೆ ಇನ್ನೊಂದು ಹಾವು ಏಣಿ ಆಟ. ಹೀಗೆ ಒಳಗಡೆ ಆಡ್ತಕ್ಕಂಥ ಆಟಗಳು. ಇನ್ನು ಹೊರಗಡೆ ಆಡ್ತಕ್ಕಂಥ ಆಟಗಳು ಯಾವಪ್ಪ ಅಂದ್ರೆ ಕಬಡ್ಡಿ, ಖೋ ಖೋ, ಫುಟ್ಬಾಲ್, ಥ್ರೋಬಾಲ್ ಮತ್ತು ರೇಲ್ ಆಟವನ್ನು ಆಡ್ತಾ ಇದ್ದೀವಿ. ಇಲ್ಲಿ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಇಂಡೋರ್ ಗೇಮ್ ಮತ್ತು ಔಟ್ಡೋರ್ ಗೇಮ್ಗಳನ್ನು ಆಡುವುದರಲ್ಲಿ ನಮಗೆ ಕ್ಯಾಕೆ ಲಾಭ ಹೋಗ್ತಾರೆ. ಇದನ್ನು ಆಡುವುದರಿಂದ ನಮ್ಗೆ ಏನು ಲಾಭ ಐತಪ್ಪ ಅಂದ್ರೆ, ಅಲ್ಲಿ ದೇಹ ಸ್ವಾಸ್ಥ್ಯ ಅಂದ್ರೇನು, ನಮ್ಮ ದೇಹ ಚೈತನ್ಯ ಭರಿತವಾಗುತ್ತಾ, ಖುಷಿ ಆಗುತ್ತಾ, ಮತ್ತು ನಾವು ಆಟದಲ್ಲಿ ಏನು ಮಾಡ್ತೀವಿ, ಲಕ್ಷ್ಯವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಇವತ್ತು ನಾನು ಏನು ಮಾಡ್ತೀನಿ ಅಂದ್ರೆ ಈ ಪಾಠದ ಸರಳಾನುವಾದವನ್ನು ಹೇಳ್ತಾ ಇದ್ದೀನಿ. ಸರಳಾನುವಾದವನ್ನು ಹೇಳಿಬಿಟ್ಟು ನಿಮಗೆಲ್ಲ ತಿಳಿಸಿ ಹೇಳ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಇದರ ಎಕ್ಸಸೈಸ್ ವರ್ಕನ್ನು ನಾವು ಮಾಡೋಣ. ಈಗ ರೇಲ್ಕಾ ಖೇಲ್ ಅಂದ್ರೆ ಉಗಿಬಂಡಿ ಆಟ. ಅವು ಬಚ್ಚು ಖೇಲಂ ಖೇಲ. ಮಕ್ಕಳೇ ಬನ್ನಿ ನಾವು ಇವತ್ತು ಏನು ಮಾಡೋಣ, ಆಟ ಆಡೋಣ. ಯಾವ ಆಟ ಆಡೋಣ, ರೇಲ್ ಆಟ ಆಡೋಣ. मिलकर सभी बनाए रेल. आओ बच्चे आओ सभी मिलकर रेल बनाएंगे ಅಂದ್ರೆ ಮಕ್ಕಳು ಎಲ್ಲರೂ ಬನ್ನಿ ನಾವೆಲ್ಲರೂ ಕೂಡಿ ಆಟ ಆಡೋಣ ಅಂತೇಳಿ ಮಕ್ಕಳೆಲ್ಲರೂ ತಮ್ಮ ಸಹಪಾಠಿಗಳನ್ನು ಕರೀತಾ ಇದ್ದಾರೆ. ಅಲ್ಲಿ ಮೋಹನ್ ತುಮ್ ಇಂಜನ್ ಬನಾವೋ. ಮೋಹನ ನೀನೇನು ಮಾಡಬೇಕು, ಇಂಜನ್ ಆಗಬೇಕು. ಅಂದ್ರೆ ಟ್ರೈನ್ ಮಾಡ್ಬೇಕಾದ್ರೆ ಒಬ್ಬರಿಂದ ಒಬ್ರು ಮುಂದೆ ಒಂದು ಹುಡುಗಿ ಏನು ಮಾಡಬೇಕು, ಇಂಜನ್ ಆಗಿ ಅವನೇನು ಮಾಡ್ತು, ಸೀಟಿ ಬಜಾವೋ. ಹಿಂಗೆ ಅವನು ಚುಕ್ ಬುಕ್ ಅಂತ ಮಾಡಬೇಕಲ್ಲ, ಆ ರೀತಿ ಅವ್ರ ಕಾನ್ಸೆಪ್ಟ್ ಇತ್ತು ಮಕ್ಕಳಿಗೆ. ಅದರಲ್ಲಿ ಒಬ್ಬ ಲೀಡರ್ ಮೋಹನ್ ಅಂತಕ್ಕಂಥ ಒಬ್ಬ ಲೀಡರ್ ಅನ್ಕದ, ಮೋಹನ್ ತುಮ್ ಇಂಜನ್ ಬನಾವೋ, ಮೋಹನ ನೀನು ಇಂಜನ್ ಆಗಬೇಕು. ಸೀಟಿ ದೇಕರ್ ರೇಲ್ ಚಲಾವೋ. ಹಾಗೇನೆ ಸೀಟಿ ಹೊಡೆದ ತಕ್ಷಣ ಹಿಂದೆ ಇರೋರು ಸೀಟಿ ಹೊಡಿತಾರೆ. ಸೀಟಿ ಹೊಡೆದ ತಕ್ಷಣ ಏನು ಮಾಡಬೇಕು, ರೇಲು ಮುಂದೆ ಹೋಗ್ತಾ ಇರಬೇಕು. ಆಮೇಲೆ ಶೀಲಾ ಗಾಡಿ ಬನೋ ತುಮ್ ಪೀಚೆ. ಶೀಲಾ ಅಂತಕ್ಕಂಥ ಹುಡುಗಿ ಹೇಳ್ತಾರೆ, ನೀನು ರೈಲ್ವೆ ಗಾಡಿ ಹಿಂದೆ ನಿಂತ್ಕೊಂಡು ಸೀಟಿ ಬಜಾವೋ, ಸೀಟಿಯನ್ನು ಓದಬೇಕು. ಜೊತೆಗೆ ಮತ್ತು ಅಷ್ಟೇ ಅಲ್ಲ, ಲಾಲ್ ಹರಿ ಜೆಂಡಾ ದಿಕ್ಲಾವೋ. ನೀನು ಲಾಲ್ ಅಂದ್ರೆ ಕೆಂಪು ಮತ್ತು ಹಸಿರು ನಿಶಾನೆಯನ್ನು ತೋರಿಸಬೇಕು ಮತ್ತು ಸೀಟಿಯನ್ನು ಓದಬೇಕು ಅಂತೇಳಿ ಶೀಲಾಗೆ ಹೇಳ್ತಾ ಇದ್ದಾರೆ. ಚುಕ್ ಕರ್ತಿ ರೇಲ್ ಚಲ್ತಿ. ಚುಕ್ ಕರ್ತಿ ಚಲ್ತಿ ರೇಲ್ ಅಂದ್ರೆ ಚುಕ್ ಮಾಡ್ಕೊಂತ ರೈಲು ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಧುವಾ ಉಡಾತಿ ಜಾತಿ ರೇಲ್ ಅಂದ್ರೇನು, ಚುಕ್ ಮಾಡುವಾಗ ಮೇಲೆ ಏನಾಗುತ್ತಾ, ಹೊಗೆ ಹೋಗ್ತಾ ಇದೆ. ಆ ಹೊಗೆಯನ್ನು ಬಿಡುತ್ತಾ ಗಾಡಿ ಹೋಗ್ತಾ ಇದೆ. ಇದು ಈ ಪಾಠದ ಸರಳವಾದ. ಇನ್ನೊಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಎಕ್ಸಸೈಸ್ ವರ್ಕ್ ಮಾಡ್ತೀನಿ. ಇದನ್ನು ಕೇಳಿ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಸವಿಸ್ತರವಾಗಿ ತಿಳಿಸ್ತೀನಿ. ತುಂಬ ಧನ್ಯವಾದಗಳು.